ಕೆಲಸ ಆಗುತ್ತೆ. ಈಗ ಬಿಜೆಪಿ ಅವರಿಗೆ ಕೆಲವು ಬಿಜೆಪಿ ಅವರು ರಾಜ್ಯಾಧ್ಯಕ್ಷರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಫಸ್ಟ್ ಅದನ್ನ ನೋಡ್ಕೊಳಕ್ ಹೇಳಿ ಇಲ್ಲ ಇನ್ನ ಅದೇ ನೀವು ಸರಿಯಾಗಿ ನೋಡಿಲ್ಲ. ನೀವು ಬರೀ ನನ್ನ ಬಗ್ಗೆ ಬಂದಾಗ ನಿಮ್ ಮೂಲಗಳು ಚಲೋ ಅದ, ಬಿಜೆಪಿ ಬಂದಾಗ ಸರಿ ಇರಲ್ಲ ನೋಡ್ರಿ ನಿಮ್ ಮೂಲಗಳು. ಅವ್ರ ಒಪಿನಿಯನ್ ಏನಂದ್ರೆ ಒಂದು ಆರೋಪ ಬಂದಿದೆ, ಅವ್ರೇನು ಹೇಳಿಲ್ಲ ಅವ್ರು ಭ್ರಷ್ಟರು ಅಂತ, ಒಂದು ಆರೋಪ ಬಂದಿದೆ, ಬಂದಾಗ ಹಿಂಗೆ ಮಾಡಿದ್ರೆ ಸರಿ ಇರ್ಬೋದು ಅಂತ ಅವ್ರದ್ದು ಇದು ಇದೆ. ನಾನು ಹೇಳ್ದಂಗೆ ಏನೇ ಇದ್ರೂ ಯಾರದೇ ಇರ್ಬೋದು, ಒಂದು ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಒಂದು ವೇದಿಕೆ ಇದೆ, ಅವ್ರಿಗೆ ಹೇಳ್ಬೋದು, ಅಲ್ಲಿ ತೊಂದರೆ ಏನಿಲ್ಲ. ಎನಿಬಡಿ ಕ್ಯಾನ್ ವಾಯ್ಸ್ ದೇರ್ ಒಪಿನಿಯನ್, ಬಟ್ ಇಟ್ ಶುಡ್ ಬಿ ಅಟ್ ದ ರೈಟ್ ಪ್ಲಾಟ್ಫಾರ್ಮ್. ಅವ್ರಿದ್ದಾಗ ಹಂಗೆ ಮಾಡಿದ್ರಂತೆ ಎಲೆಕ್ಷನ್. ಅವ್ರ ಅಧಿಕಾರದಲ್ಲಿ ಇದ್ದಾಗ ಅವ್ರು ಎಷ್ಟು ಕೋಟಿಗಳು ಕಳಿಸ್ಕೊಟ್ಟಿದ್ರಂತ ನಿಮ್ಗೆ ನೆನಪಿದ್ಯಾ? ನಮ್ಮ ಪ್ರಾಬ್ಲಮ್ ಏನಂದ್ರೆ ಬಿಜೆಪಿಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಭಾಳ. ಎಲ್ಲ ಬಿಜೆಪಿನಲ್ಲೆಲ್ಲ ಗಜನಿಗಳು ತುಂಬಿಕೊಂಡಿದ್ದಾರೆ. ನಿಮ್ಗೆ ನೆನಪಿದ್ಯಾ? ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಯಡಿಯೂರಪ್ಪ ಅವ್ರು ಅಕ್ಕಪಕ್ಕ ಕೂತ್ಕೊಂಡು ಏನಂತ ಮಾತಾಡಿದ್ರು? ಪುಕ್ಸಟೆ ಅಲ್ಲಪ್ಪ ಕಪ್ಪ ಕೊಟ್ಟು ಬಂದಿರೋದಿಲ್ಲಿ ಅಂತ. ಯಾರು ಪಾರ್ಟಿದವರು? ಮತ್ತೆ ಪಾಪ ಯಾರ್ಯಾರು ಇದ್ರ ವಿರುದ್ಧ ಹೋರಾಟ ಮಾಡಿದ್ರೆ ಅವರಿಗೆಲ್ಲ ಪಾರ್ಟಿ ಹೊರಗೆ ಹಾಕಿದ್ರಲ್ಲ. ಈಗ 2 ತಿಂಗಳ ಹಿಂದೆ ಅವರು ಏನು ಹೇಳಿದ್ರು? ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಇದೆ, ಎಲ್ಲ ಹುದ್ದೆಗಳಿಗೆ ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಲ್ಗಡೆ ಅಪ್ಪ ಮಕ್ಕಳು ಅಂತ. ಸೊ ಫಸ್ಟ್ ಅದ್ರ ಬಗ್ಗೆ ಕೊಡಿ. ಆಮೇಲೆ ಇವ್ರು ಯಾವ್ಯಾವ ಎಲೆಕ್ಷನಿಗೆ ಎಷ್ಟೆಷ್ಟು ಕೊಟ್ಟರು, ಏನೇನು ಕೊಟ್ಟರು, ಅದು ಅವರು ಬೆಳೆಸಿರುವಂಥ ಪ್ರವೃತ್ತಿ ಇರ್ಬೋದು.